ನಮಸ್ಕಾರ. ನೀವು ಸುಂದರವಾಗಿಲ್ಲ ಎಂದು ಯಾರಾದರೂ ಅಂದಾಗ ನಿಮಗೆ ಬೇಸರವಾಗುತ್ತಿದೆಯೇ? ನಿಮ್ಮ ಗೆಳೆಯ ನಿಮಗಿಂತ ಹೆಚ್ಚು ಹಣ ಸಂಪಾದಿಸುತ್ತಿದ್ದಾನೆ ಎಂದು ನಿಮಗೆ ಹೊಟ್ಟೆಕಿಚ್ಚುವಾಗುತ್ತಿದೆಯೇ? ಅಥವಾ ನಿಮ್ಮ ಸಂಗಾತಿ ನಿಮ್ಮನ್ನು ಬಿಟ್ಟು ಹೋಗಬಹುದು ಎಂಬ ಭಯ ಸದಾ ಕಾಡುತ್ತಿದೆಯೇ? ಇದನ್ನೇ ನಾವು ಅಭದ್ರತೆ ಎನ್ನುತ್ತೇವೆ. ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ, ಯಾರು ತನ್ನ ಮೇಲೆ ತಾನು ನಂಬಿಕೆ ಕಳೆದುಕೊಳ್ಳುತ್ತಾನೋ ಅವನಿಗೆ ಇಡೀ ಜಗತ್ತೇ ಶತ್ರುವಿನಂತೆ ಕಾಣುತ್ತದೆ. ಈ ಅಭದ್ರತೆಯ ವಿಷವರ್ತುಲದಿಂದ ಹೊರಬರುವುದು ಹೇಗೆ? ಇಂದು ಚಾಣಕ್ಯರ ದೃಷ್ಟಿಕೋನದಿಂದ ತಿಳಿಯೋಣ. 1. ಅಭದ್ರತೆಯ ಮೂಲ, ಹೋಲಿಕೆ. ದ ರೂಟ್, ಕಂಪ್ಯಾರಿಸನ್. ಚಾಣಕ್ಯರ ಮೊದಲ ಪಾಠ, ನಿಮ್ಮ ಅಸ್ತಿತ್ವ ನಿಮಗಿರಲಿ, ಇತರರ ನೆರಳಾಗಬೇಡಿ. ಅಭದ್ರತೆ ಹುಟ್ಟುವುದು ಹೋಲಿಕೆಯಿಂದ. ಜಗತ್ತಿನಲ್ಲಿ ಪ್ರತಿಯೊಬ್ಬರಿಗೂ ಅವರದ್ದೇ ಆದ ಸಮಯ ಮತ್ತು ಹಾದಿ ಇರುತ್ತದೆ. ಮತ್ತೊಬ್ಬರ ವೈಭವವನ್ನು ನೋಡಿ ನಿಮ್ಮ ಬಡತನವನ್ನು ಅಥವಾ ಕೊರತೆಯನ್ನು ಅಳೆಯಬೇಡಿ. ಚಾಣಕ್ಯನ ಪ್ರಕಾರ ಸಿಂಹವು ತನ್ನ ರಾಜತ್ವವನ್ನು ಸಾಬೀತುಪಡಿಸಲು ನರಿಗಳೊಂದಿಗೆ ಸ್ಪರ್ಧಿಸುವುದಿಲ್ಲ. ನೀವು ಯಾರೆಂದು ನಿಮಗೆ ತಿಳಿದಿದ್ದರೆ ಯಾರ ಟೀಕೆಯೂ ನಿಮ್ಮನ್ನು ಅಭದ್ರತೆಗೆ ದೂಡುವುದಿಲ್ಲ. ನಿಮ್ಮನ್ನು ನೀವು ಮೊದಲು ಪ್ರೀತಿಸಲು ಕಲಿಯಿರಿ. 2. ಜ್ಞಾನವೇ ಅತಿ ದೊಡ್ಡ ಕವಚ. ನಾಲೆಜ್ ಈಸ್ ದ ಶೀಲ್ಡ್. ಅಭದ್ರತೆ ಯಾವಾಗ ಬರುತ್ತದೆ ಎಂದರೆ ನಮ್ಮಲ್ಲಿ ಯಾವುದೋ ಒಂದು ಕೊರತೆ ಇದೆ ಎಂದು ನಮಗೆ ಅನಿಸಿದಾಗ. ಚಾಣಕ್ಯರು ಹೇಳುತ್ತಾರೆ, ಜ್ಞಾನವು ಒಬ್ಬ ವ್ಯಕ್ತಿಗೆ ನೀಡುವ ಅತಿದೊಡ್ಡ ಕಾಣಿಕೆ ಎಂದರೆ ಅದು ಆತ್ಮವಿಶ್ವಾಸ. ನೀವು ಯಾವುದರ ಬಗ್ಗೆ ಅಭದ್ರತೆ ಅನುಭವಿಸುತ್ತಿದ್ದೀರೋ ಆ ಕ್ಷೇತ್ರದಲ್ಲಿ ಜ್ಞಾನ ಸಂಪಾದಿಸಿ. ನಿಮಗೆ ಮಾತನಾಡಲು ಬರುವುದಿಲ್ಲವೇ? ಕಲಿಯಿರಿ. ಕೆಲಸದಲ್ಲಿ ಹಿಂದುಳಿದಿದ್ದೀರಾ? ಕೌಶಲ ಬೆಳೆಸಿಕೊಳ್ಳಿ. ನೀವು ಸಮರ್ಥರಾದಾಗ ನಿಮ್ಮೊಳಗಿನ ಅಭದ್ರತೆ ತಾನಾಗಿಯೇ ಮಾಯವಾಗುತ್ತದೆ. ಸೌಂದರ್ಯವು ವಯಸ್ಸಾದಂತೆ ಕುಗ್ಗಬಹುದು, ಆದರೆ ಜ್ಞಾನ ಮತ್ತು ವ್ಯಕ್ತಿತ್ವ ಎಂದಿಗೂ ಕುಗ್ಗುವುದಿಲ್ಲ. 3. ನಿಯಂತ್ರಣವನ್ನು ಬಿಟ್ಟುಕೊಡಿ. ಲೆಟಿಂಗ್ ಗೋ ಆಫ್ ಕಂಟ್ರೋಲ್. ಬಹಳಷ್ಟು ಬಾರಿ ನಾವು ಕಳೆದುಕೊಳ್ಳುವ ಭಯದಿಂದಾಗಿ ಅಭದ್ರತೆಗೆ ಒಳಗಾಗುತ್ತೇವೆ. ಅಧಿಕಾರ, ಸಂಪತ್ತು ಅಥವಾ ಸಂಬಂಧ ಯಾವುದೂ ಶಾಶ್ವತವಲ್ಲ ಎಂಬುದು ಚಾಣಕ್ಯರ ಕಟು ಸತ್ಯ. ಎಲ್ಲವನ್ನೂ ನಿಯಂತ್ರಿಸಲು ಹೋಗಬೇಡಿ. ಬದುಕು ಒಂದು ನದಿಯಂತೆ, ಅದು ಹರಿಯಲು ಬಿಡಿ. ಯಾವಾಗ ನೀವು ಕಳೆದುಕೊಳ್ಳುವ ಭಯದಿಂದ ಮುಕ್ತರಾಗುತ್ತೀರೋ ಆಗ ನೀವು ನಿಜವಾದ ಅಧಿಪತಿಯಾಗುತ್ತೀರಿ. ನಿಮ್ಮ ಸಂತೋಷವನ್ನು ಬೇರೆಯವರ ಕೈಗೆ ನೀಡಬೇಡಿ. ನೀವು ಭದ್ರವಾಗಿರಬೇಕೆಂದರೆ ನಿಮ್ಮ ಆಂತರಿಕ ಶಕ್ತಿಯ ಮೇಲೆ ಅವಲಂಬಿತರಾಗಿ, ಹೊರಗಿನ ವಸ್ತುಗಳ ಮೇಲಲ್ಲ. ಅಭದ್ರತೆ ನಿಮ್ಮನ್ನು ಕಟ್ಟಿಹಾಕಲು ಬಿಡಬೇಡಿ. ನಿಮ್ಮನ್ನು ನೀವು ಕೆತ್ತಿಕೊಳ್ಳಿ, ಏಕೆಂದರೆ ಜಗತ್ತು ಕೇವಲ ಹೊಳೆಯುವ ವಜ್ರವನ್ನಷ್ಟೇ ಗಮನಿಸುತ್ತದೆ. ನೀವು ಜೀವನದಲ್ಲಿ ಯಾವ ವಿಷಯಕ್ಕೆ ಅತಿ ಹೆಚ್ಚು ಅಭದ್ರತೆ ಅನುಭವಿಸುತ್ತೀರಿ? ಅದನ್ನು ಗೆಲ್ಲಲು ನೀವು ಮಾಡುವ ಪ್ರಯತ್ನವೇನು? ಕಮೆಂಟ್ನಲ್ಲಿ ತಿಳಿಸಿ. ತನ್ನನ್ನು ತಾನು ಕೀಳಾಗಿ ಕಾಣುತ್ತಿರುವ ನಿಮ್ಮ ಪ್ರಿಯ ಗೆಳೆಯರಿಗೆ ಈ ವಿಡಿಯೋ ಶೇರ್ ಮಾಡಿ ಅವರಿಗೆ ಶಕ್ತಿ ನೀಡಿ. ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಆತ್ಮವಿಶ್ವಾಸದಿಂದ ಮುನ್ನಡೆಯಿರಿ. ಇದು ನಿಮ್ಮ ಚಾಣಕ್ಯ.